ಹಾಯ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಆಕ್ಟನ್ ಆಟೋಮೋಟಿವ್. ಇವತ್ತು ನನ್ನ ಹತ್ರ ವಿನ್ಫಾಸ್ಟ್ VF7 ಅನ್ನೋ ವೆಹಿಕಲ್ ಇದೆ. ಸೊ ಇಲ್ಲಿ ಬಂದು ನಿಮಗೆ LED ಟರ್ನ್ ಇಂಡಿಕೇಟರ್ ಸಿಗುತ್ತೆ, ಆಸ್ ವೆಲ್ ಆಸ್ ಕನೆಕ್ಟೆಡ್ ಒಂದು LED DRL ಸಿಗುತ್ತೆ, ಪ್ರೊಜೆಕ್ಟರ್ LED ಹೆಡ್ ಲ್ಯಾಂಪ್ ಸಿಗುತ್ತೆ. ಫ್ರಂಟ್ ಫೇಸ್ ತುಂಬಾನೇ ನೋಡ್ತಿರ್ಬೋದು. ವಿನ್ಫಾಸ್ಟ್ VF6 ವಿನ್ಫಾಸ್ಟ್ VF7 ಏನ್ ಡಿಫ್ರೆನ್ಸ್ ಅಂದ್ರೆ ಇದರ ಒಂದು ಸೈಜ್ ಡಿಫ್ರೆನ್ಸ್ ಬರುತ್ತೆ ಅಂಡ್ ಇದರಲ್ಲಿ ನಿಮಗೆ ಆಲ್ ವೀಲ್ ಡ್ರೈವ್ ಆಪ್ಷನ್ ಸಿಗುತ್ತೆ. ಫೀಚರ್ಸ್ ಆಲ್ಮೋಸ್ಟ್ ಸೇಮ್ ಇರುತ್ತೆ, ಬಟ್ ಒಂದು ಬಿಗರ್ ಸೈಜ್ ಕಾಂಪ್ಯಾಕ್ಟ್ SUV ಅಂತ ಇದನ್ನ ಹೇಳ್ಬೋದು ವಿನ್ಫಾಸ್ಟ್ VF6 VF7. ಸೊ ಫ್ರಂಟ್ ಫೇಸ್ ಇದಾಗಿರುತ್ತೆ. ಸೊ ನೋಡ್ತಿರ್ಬೋದು ತುಂಬಾನೇ ಪ್ರೀಮಿಯಂ ಅನ್ಸುತ್ತೆ, ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಕಾರ್ ಅನ್ಸುತ್ತೆ. ವಿನ್ಫಾಸ್ಟ್ ಬಂದು ಒಂದು ನ್ಯೂ ಕಂಪ್ನಿ ಟು ಆರ್ ಇಂಡಿಯಾ. ಸೊ ಒಂದು ಪ್ರೀಮಿಯಂನೆಸ್ ಇದರಲ್ಲಿ ಫೀಲ್ ಮಾಡಿಸ್ತಾ ಇದೆ. ಇದರಲ್ಲಿ ಬಂದು 5 ಸ್ಟಾರ್ ಸೇಫ್ಟಿ ರೇಟಿಂಗ್ ಗ್ಲೋಬಲ್ NCAP ಕೊಟ್ಟಿದೆ. ಸೊ ಫ್ರಂಟ್ ಫೇಸ್ ತುಂಬಾನೇ ಕ್ಲೀನ್ ಅಂಡ್ ಎಲಿಗೆಂಟ್ ಆಗಿದೆ. ಸೊ ಒಂದು ಸೈಡ್ಗೆ ಹೋಗೋದಾದ್ರೆ ನಿಮಗೆ ಸೈಡ್ ಬರೋದಾದ್ರೆ ಇದರಲ್ಲಿ ನಿಮಗೆ 2840mm ವೀಲ್ ಬೇಸ್ ಸಿಗುತ್ತೆ, 190mm ಗ್ರೌಂಡ್ ಕ್ಲಿಯರೆನ್ಸ್ ಸಿಗುತ್ತೆ ಅಂಡ್ ಇದರಲ್ಲಿ ನಿಮಗೆ 19 ಇಂಚಸ್ ಅಲಾಯ್ ವೀಲ್ ಸಿಗುತ್ತೆ ವಿತ್ ಏರೋ ಡಿಸೈನ್ ಅಲಾಯ್ ವೀಲ್ಸ್. ಸೊ ಇದಕ್ಕಿಂತ ನನಗೆ VF6 ಅಲ್ಲಿ ಇರೋಂಥ ಅಲಾಯ್ ಡಿಸೈನ್ ಚೆನ್ನಾಗಿ ಅನಿಸ್ತು. ಸೊ ಗ್ರೇಟ್ ಡಿಸೈನ್ ಅಂಡ್ ಫ್ಲೆಶ್ ಡೋರ್ ಹ್ಯಾಂಡಲ್ಸ್. VF6 ಅಲ್ಲಿ ನಿಮಗೆ ರೆಗ್ಯುಲರ್ ಹ್ಯಾಂಡಲ್ ಸಿಗುತ್ತೆ, ಬಟ್ ಇದರಲ್ಲಿ ನಿಮಗೆ ಫ್ಲೆಶ್ ಡೋರ್ ಹ್ಯಾಂಡಲ್ ಸಿಗುತ್ತೆ. ಆಟೋ ಫೋಲ್ಡಿಂಗ್ IRVMs ವಿತ್ ಟರ್ನ್ ಇಂಡಿಕೇಟರ್ಸ್ ಪ್ಲೇಸ್ಡ್ ಓವರ್ ದೇರ್ ಅಂಡ್ 360 ಕ್ಯಾಮ್ರಾ ಆಪ್ಷನ್ ಕೂಡ ಇದೆ. ಸೊ ಒಂದು ರಿಯರ್ಗೆ ಬರೋದಾದ್ರೆ ನಿಮಗೆ ಇಲ್ಲಿ ಇದರ ಒಂದು ಟೇಲ್ ಲ್ಯಾಂಪ್ ಸಿಗುತ್ತೆ, LED ಟರ್ನ್ ಇಂಡಿಕೇಟರ್ಸ್ ಇಲ್ಲಿ ಪ್ಲೇಸ್ ಆಗಿದೆ ವಿತ್ ದಿ ರಿವರ್ಸ್ ಲೈಟ್ ಅಂಡ್ ಒಂದು ಕನೆಕ್ಟೆಡ್ ಟೇಲ್ ಲ್ಯಾಂಪ್ ಇಲ್ಲಿ ಪ್ಲೇಸ್ ಆಗಿದೆ ವಿತ್ ದಿ ವಿನ್ಫಾಸ್ಟ್ ಲೋಗೋ ಓವರ್ ಹಿಯರ್. ಸೊ ಬೂಟ್ ಸ್ಪೇಸ್ ಹೋಗೋದಾದ್ರೆ ಇದರಲ್ಲಿ ನಿಮಗೆ ಎಲೆಕ್ಟ್ರಾನಿಕ್ ಟೇಲ್ ಗೇಟ್ ಸಿಗುತ್ತೆ ವಿತ್ 537 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್, ಡಿಸೆಂಟ್ ಅಮೌಂಟ್ ಆಫ್ ಬೂಟ್ ಸ್ಪೇಸ್ ಅಂತ ಹೇಳ್ಬೋದು. ಗ್ರೇಟ್ ಸೈಜ್, ಗ್ರೇಟ್ ಫೀಚರ್. ಎಲೆಕ್ಟ್ರಾನಿಕ್ ಟೇಲ್ ಗೇಟ್ ಕೂಡ ಕೊಟ್ಟಿದ್ದಾರೆ. ಬೀಯಿಂಗ್ ಆನ್ ಆಲ್ ವೀಲ್ ಡ್ರೈವ್ ಟೆರೇನ್, ಬೂಟ್ ಸ್ಪೇಸ್ ಸಿಕ್ಕಿರೋದು ವೆರಿ ವೆಲ್ ಡನ್. ಈಗ ಇಲ್ಲಿ ಒಂದು ಹಿಡನ್ ವೈಪರ್ ಸಿಗುತ್ತೆ ಅಂಡ್ ಇಂಟಿಗ್ರೇಟೆಡ್ ಸ್ಪಾಯ್ಲರ್ ವಿತ್ ದಿ ಹೈ ಸ್ಟಾಪಿಂಗ್ ಲ್ಯಾಂಪ್ ವಿತ್ ದಿ ರಿಯರ್ ಡಿಫಾಗರ್. ಈಗ ನಿಮಗೆ ನಾನು ರಿಯರ್ ಸೀಟ್ಸ್ ಅಲ್ಲಿ ಡೈರೆಕ್ಟ್ ಸಿಗ್ತೇನೆ. ರಿಯರ್ ಸ್ಪೇಸಿಗೆ ಬರೋದಾದ್ರೆ ತುಂಬಾನೇ ಲೆಂತ್ ಆಗಿದೆ. ಯು ಗೆಟ್ ಗ್ರೇಟ್ ಅಮೌಂಟ್ ಆಫ್ ಲೆಗ್ ರೂಮ್, ಗ್ರೇಟ್ ಅಮೌಂಟ್ ಆಫ್ ನೀ ರೂಮ್, ಅಂಡರ್ ಥೈ ಸಪೋರ್ಟ್ ಇಸ್ ವೆರಿ ವೆರಿ ಬಿಗ್. ನಾನು ಒಂದು 5'11" ಅಷ್ಟು ಹೈಟ್ ಇದ್ದೀನಿ. ಗ್ರೇಟ್ ಅಮೌಂಟ್ ಆಫ್ ಹೆಡ್ ರೂಮ್ ಸಿಗುತ್ತೆ. ಕಂಪ್ಲೀಟ್ಲಿ ಸ್ಪೇಷಿಯಸ್. ಒಂದು 3 people ಈಸಿಲಿ ಕುತ್ಕೋಬಹುದು. ಸ್ವಲ್ಪ ಲೀನ್ ಆಗಿದ್ರೆ 4 people ಇಸ್ ವೆರಿ ವೆರಿ ಈಸಿ. ಅಂಡ್ ಸೆಂಟರ್ ಆಮ್ರೆಸ್ಟ್ ಸಿಗುತ್ತೆ ವಿತ್ ದಿ ಸ್ಲೈಡಬಲ್ ಕಪ್ ಹೋಲ್ಡರ್ಸ್. 2 ಕಪ್ ಹೋಲ್ಡರ್ ಸಿಗುತ್ತೆ. ಸ್ಪ್ಲಿಟ್ 2 AC ವೆಂಟ್ ಸಿಗುತ್ತೆ ವಿತ್ 2 USB ಪೋರ್ಟ್ಸ್ ಅಂಡ್ 1 C ಟೈಪ್ ಪೋರ್ಟ್ 90 watts. ಇಲ್ಲಿ ನಿಮಗೆ ಫೋನ್ ಇಟ್ಕೊಳ್ಳೋಕೆ ಒಂದು ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. LED ಕ್ಯಾಬಿನ್ ಲ್ಯಾಂಪ್ ಸಿಗುತ್ತೆ, ಗ್ರ್ಯಾಬ್ ಹ್ಯಾಂಡಲ್ ಸಿಗುತ್ತೆ. ಓವರ್ ಆಲ್ ಇಂಟೀರಿಯರ್ ಬ್ಲಾಕ್ ಔಟ್ ಆಗಿದೆ ವಿತ್ ಸಮ್ ಬ್ರೌನ್ ಎಸೆಂಟ್ಸ್ ಓವರ್ ಹಿಯರ್ ವಿತ್ ವೆರಿ ಗ್ರೇಟ್ ಗೋಲ್ಡನ್ ಸ್ಟಿಚಸ್ ಆಲ್ ಓವರ್ ದಿ ಇಂಟೀರಿಯರ್. ದ ಸೀಟ್ ಇಸ್ ವೆರಿ ವೆರಿ ಕಂಫರ್ಟಬಲ್. ದ ರಿಕ್ಲೈನ್ ಆಂಗಲ್ ಇಸ್ ಆಲ್ಸೋ ವೆರಿ ವೆರಿ ಗುಡ್. ತುಂಬಾ ಕಂಫರ್ಟಬಲ್ ಪೊಸಿಷನ್ಗೆ ದ ಸೀಟ್ ಹ್ಯಾಸ್ ಬಿನ್ ಡನ್. ಆಲ್ಮೋಸ್ಟ್ ಫ್ಲಾಟ್ ಫ್ಲೋರ್ ಇದೆ, ಯಾವುದೇ ತರ ಒಂದು ಡಿಫರೆನ್ಸ್ಗಳಿಲ್ಲ. ಸೊ ಈಗ ನಿಮ್ಗೆ ನಾನು ಡೈರೆಕ್ಟ್ ಫ್ರಂಟ್ ಸೀಟ್ ಅಲ್ಲಿ ಸಿಗ್ತೀನಿ. ಲೆಟ್ಸ್ ಗೋ ಟು ದಿ ಫ್ರಂಟ್ ಸೀಟ್ ಬರೋದಾದ್ರೆ ವೆರಿ ವೆಲ್ ಡನ್. ಎಲೆಕ್ಟ್ರಿಕ್ ಸೀಟ್ಸ್ ಕೊಟ್ಟಿದ್ದಾರೆ, ನನಗೆ ತುಂಬಾ ಖುಷಿ ಎಲೆಕ್ಟ್ರಿಕ್ ಸೀಟ್ಸ್ ಗಳಿದ್ರೆ. ಸೇಮ್ ಡಿಸೈನ್ ಒಂದು VF6 ಇದಕ್ಕೂ ಸೇಮ್ ಡಿಸೈನ್ ಇರುತ್ತೆ. ಇಲ್ಲಿ ಬಂದು ನಿಮಗೆ 12.9 ಇಂಚಸ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸಿಗುತ್ತೆ. ಯಾವುದೇ ತರ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇದರಲ್ಲಿ ಇಲ್ಲ. ಅದರಲ್ಲಿ 12.3 ಇಂಚಸ್, ಇದರಲ್ಲಿ 12.9 ಇಂಚಸ್. ಸೇಮ್ ಒಂದು ಫ್ರೇಮ್ಲೆಸ್ ಡಿಸೈನ್ ಅಲ್ಲಿ IRVMs ಕೊಟ್ಟಿದ್ದಾರೆ. ಸೇಮ್ ಡಿಸೈನ್ ಅಲ್ಲಿ ಒಂದು LED ಕ್ಯಾಬಿನ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ. ಸೇಮ್ ಸೆಟ್ ಆಫ್ ಸ್ಟೇರಿಂಗ್ ವೀಲ್ ಪ್ರೆಸೆಂಟ್ ಮಾಡಿದ್ದಾರೆ. ಗೇರ್ ಲಿವರ್ ಪೊಸಿಷನ್ ಕೂಡ ಇದೆ. ಬಟ್ ವಿನ್ಫಾಸ್ಟ್ VF6 ಅಲ್ಲಿ ಮಧ್ಯದಲ್ಲಿ ಸ್ಪೇಸ್ ಬಿಟ್ಟಿದ್ರು ಮಾಡಕ್ಕೆ, ಬಟ್ ಇದರಲ್ಲಿ ಒಂದು ಕ್ಲೋಸ್ಡ್ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಕೂಡ ಸ್ಪೇಸ್ ಇದೆ. ಇಲ್ಲಿ ಒಂದು ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಇದೆ. ಗೇರ್ ಸೆಲೆಕ್ಟರ್ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ ವಿತ್ 2 SP ಪೋರ್ಟ್ಸ್. ವಾಲ್ಯೂಮ್ ಕಂಟ್ರೋಲ್ ಇಲ್ಲಿದೆ. ಹಜಾರ್ಡ್ ಲೈಟ್ ಸ್ವಿಚ್ ಇಲ್ಲಿದೆ. ಲಾಕ್ ಅನ್ಲಾಕ್ ಬಟನ್ ಇಲ್ಲಿದೆ ವಿತ್ ದಿ ಸೆಂಟರ್ ಆಮ್ರೆಸ್ಟ್. ಇದು ಯಾವುದೇ ಆದಂತ ಫುಲ್ಡ್ ಸ್ಟೋರೇಜ್ ಬಾಕ್ಸ್ ಇಲ್ಲ. ಸೊ ಆಲ್ ನೀವು ಎಲ್ಲೆಲ್ಲಿ ಟಚ್ ಮಾಡ್ತೀರಾ ಎಲ್ಲಾ ಕಡೆ ಲೆದರ್ ಇದೆ. ಸೊ ಇದ್ರಲ್ಲಿ ಬಂದು ನಿಮ್ಗೆ 5 ವೇರಿಯಂಟ್ ಸಿಗುತ್ತೆ. ಆಮೇಲೆ ಸ್ಕೈ ಇನ್ಫಿನಿಟಿ ಆತರ ಒಂದು 5 ವೇರಿಯಂಟ್ ಸಿಗುತ್ತೆ. ವಿಡ್ಗೂ ಇನ್ಫಿನಿಟಿಗೂ ಏನ್ ಡಿಫ್ರೆನ್ಸ್ ಅಂದ್ರೆ ಒಂದು ಪ್ಯಾನೋರಾಮಿಕ್ ಅಂಡ್ ಸ್ಕೈ ಇನ್ಫಿನಿಟಿಲಿ ಆಲ್ ವೀಲ್ ಡ್ರೈವ್ ಟೆರೆನ್ ಸಿಸ್ಟಮ್ ಕೊಡುತ್ತೆ. ಸೊ 5 ವೇರಿಯಂಟ್ಸ್ ಗಳು ಸಿಗುತ್ತೆ. ಇದು ಬಂದು ಮಿಡ್ ಮಾಡೆಲ್ ಆದ ಕಾರಣ ಇದರಲ್ಲಿ ಯಾವುದೇ ಆದಂತ ಪ್ಯಾನೋರಾಮಿಕ್ ರೂಫ್ಸ್ ಗಳಿಲ್ಲ. ಸೊ ಮಿಡ್ ವೇರಿಯಂಟ್ ಆಗಿದ್ರು ಎಕ್ಸ್ಕ್ಲೂಡಿಂಗ್ ದ ಪ್ಯಾನೋರಾಮಿಕ್ ಸನ್ ರೂಫ್ ನಿಮ್ಗೆ ಎಲ್ಲ ತರ ಫೀಚರ್ಸ್ ಸಿಕ್ಕಿದೆ. ಎಲೆಕ್ಟ್ರಾನಿಕ್ ಟೇಲ್ ಲ್ಯಾಂಪ್ ಸಿಕ್ಕಿರ್ಬೋದು, ಕನೆಕ್ಟೆಡ್ LED DRLs ಇನ್ ದಿ ಫ್ರಂಟ್ ಆಸ್ ವೆಲ್ ಆಸ್ ದಿ ಕನೆಕ್ಟೆಡ್ ಟೇಲ್ ಲ್ಯಾಂಪ್ಸ್ ಅಟ್ ದಿ ರಿಯರ್, LED ಹೆಡ್ ಲ್ಯಾಂಪ್ಸ್, ಫ್ರೇಮ್ಲೆಸ್ IRVMs, ಆಟೋ ಫೋಲ್ಡಿಂಗ್ ORVMs, ಆಮೇಲೆ ಒಂದು 19 ಇಂಚಸ್ ಅಲಾಯ್ ವೀಲ್ಸ್, ಫುಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಆಸ್ ವೆಲ್ ಆಸ್ ದಿ ಇನ್ಫೋಟೈನ್ಮೆಂಟ್ ಸಿಸ್ಟಮ್. ಸೇಫ್ಟಿ ಇದರಲ್ಲಿ ನಿಮಗೆ 8 ಏರ್ ಬ್ಯಾಗ್ಸ್, ಲೈಡಾಸ್ ಲೆವೆಲ್ 2 ಸಿಗುತ್ತೆ. ಗ್ರೇಟ್ ಸ್ಪೆಸಿಫಿಕೇಶನ್ಸ್ ಅಂತ ಹೇಳ್ಬೋದು. ಸೊ ವೆರಿ ಗುಡ್ ಸೇಫ್ಟಿ. ಭಾರತ್ NCAP ಅಲ್ಲಿ 5 ಸ್ಟಾರ್ ರೇಟಿಂಗ್ ಸಿಕ್ಕಿದೆ. ಸೊ ಮಿಡ್ ವೇರಿಯಂಟ್ ಆಗಿರೋದ್ರಿಂದನೂ ತುಂಬಾನೇ ಒಳ್ಳೆ ಫೀಚರ್ಸ್ ನ ಪ್ರೊವೈಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಬಂದು ನಿಮಗೆ 70.8 kW ಬ್ಯಾಟರಿ ಪ್ಯಾಕ್ ಸಿಗುತ್ತೆ. ಇದರ ಒಂದು ಕ್ಲೇಮ್ಡ್ ರೇಂಜ್ ಬಂದು 563 ಕಿಲೋಮೀಟರ್ಸ್. ಇದರಲ್ಲಿ ನಿಮಗೆ 2 ಆಪ್ಷನ್ ಸಿಗುತ್ತೆ.
ಒಂದು ಫ್ರಂಟ್ ವೀಲ್ ಡ್ರೈವ್, ಅದರಲ್ಲಿ ನಿಮಗೆ 201 BHP ಅಂಡ್ 310 Nm ಆಫ್ ಟಾರ್ಕ್ ಸಿಗುತ್ತೆ. ಆಲ್ ವೀಲ್ ಡ್ರೈವ್ ಸಿಸ್ಟಮ್ ಹೋಗೋದಾದ್ರೆ 393 BHP ಅಂಡ್ 500 Nm ಆಫ್ ಟಾರ್ಕ್ ಸಿಗುತ್ತೆ. ವೆರಿ ಪವರ್ಫುಲ್ ಇನ್ ದಿ ಆಲ್ ವೀಲ್ ಡ್ರೈವ್. ಅದಕ್ಕೆ ನಿಮಗೆ ಟಾಪರ್ ವೇರಿಯಂಟ್ಸ್ ಹೋಗಬೇಕು. ಸ್ಕೈ ಇನ್ಫಿನಿಟಿ ಅಂತ 2 ವೇರಿಯಂಟ್ ಇದೆ. ನಾಟ್ ಶೋರ್, ಪ್ಲೀಸ್ ಚೆಕ್ ಇಟ್ ಔಟ್ ಆನ್ ಗೂಗಲ್ ಒನ್ಸ್. ಸೊ 5 ವೇರಿಯಂಟ್ಸ್ ಅಲ್ಲಿ ಇದು ಮಿಡ್ ವೇರಿಯಂಟ್. ಸೊ ಇದರ ಒಂದು ಬೆಸ್ಟ್ ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ಬೋದು. ಎಲ್ಲ ತರ ಫೀಚರ್ಸ್ ಗಳು ಇದರಲ್ಲಿ ಸಿಕ್ಕಿದೆ. ಇದು ಬಂದು ಫ್ರಂಟ್ ವೀಲ್ ಡ್ರೈವ್. ಪವರ್ ವಿನ್ಫಾಸ್ಟ್ VF6 ಗೂ ವಿನ್ಫಾಸ್ಟ್ VF7 ಗೂ ಫ್ರಂಟ್ ವೀಲ್ ಡ್ರೈವ್ ಸೇಮೇ ಇದೆ. ಬ್ಯಾಟ್ರಿ ಪ್ಯಾಕ್ ಮಾತ್ರ ಜಾಸ್ತಿ ಇದೆ, 70.9 ಕಿಲೋವಾಟ್. ಅದು ಬಂದು 52.3 ಕಿಲೋವಾಟ್ ಅರೌಂಡ್ ಏನೋ ಬರುತ್ತೆ. ಈ ಕಾರಿನ ಬಗ್ಗೆ ಒಂದು ರಿವ್ಯೂ ಇಷ್ಟೇ ಆಗಿತ್ತು. ಡ್ರೈವ್ ರಿವ್ಯೂ ಇನ್ನೊಂದು ವಿಡಿಯೋಲಿ ನಾನು ಮಾಡ್ಕೊಡ್ತೀನಿ. ಈಗ ನಾನು EV ಆಟೋ ಎಕ್ಸ್ಪೋಲ್ ಬಂದಿರೋದ್ರಿಂದ ಐ ಜಸ್ಟ್ ಡೋ ನಾಟ್ ವಾಂಟ್ ಟು ಮಿಸ್ ಎನಿ ಆಪರ್ಚುನಿಟಿ ಆನ್ ಕ್ರಿಯೇಟಿಂಗ್ ದ ವಿಡಿಯೋ. ಆದ್ರಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ಡ್ರೈವ್ ವಿಡಿಯೋ ಮಾಡೇ ಮಾಡ್ತೀನಿ ವೆನ್ ಎವರ್ ಐ ಗೆಟ್ ದಿ ಚಾನ್ಸ್. ಈ ವಿಡಿಯೋ ತಿಳಿಸ್ಕೊಡ್ಬೇಕಾಗಿದ್ದು ಇಷ್ಟೇ. ಇಲ್ಲಿವರೆಗೂ ನೋಡಿದ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಲೈಕ್, share and comment. See you all in the next vlog. Thank you.